ಹಲೋ ಎವ್ರಿವಾನ್, ವೆಲ್ಕಮ್ ಟು ಧ್ವನಿ ಹೋಮ್. ನಾನು ಧ್ವನಿ. ಇವತ್ತು ನಂದು ಗುರುವಾರದ್ದು ದಿನಚರಿ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಂದು ಸ್ವಲ್ಪ ಇಂಟ್ರೊಡಕ್ಷನ್ ವಿಡಿಯೋನು ಕೂಡ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ವಿಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ. ಬೆಳಿಗ್ಗೆನೇ ಎದ್ದಿದ ತಕ್ಷಣ ಕಾಫಿ ಎಲ್ಲ ಕುಡಿದ್ಬಿಟ್ಟು ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಚೇಂಜ್ ಮಾಡ್ಕೊತಾ ಇದ್ದೆ. ಆ್ಯಕ್ಚುಲಿ ನಾನು ಇದನ್ನೆಲ್ಲ 3 days ಒನ್ಸ್ ಮಾಡೇ ಮಾಡ್ತೀನಿ. ಕೆಲವು ವ್ಯೂವರ್ಸ್ಗೆ ಗೊತ್ತು, ನಾನು ಹೇಳ್ಕೊಂಡಿದ್ದೀನಿ ಲಾಸ್ಟ್ ಬ್ಲಾಗ್ಸಲ್ಲೆಲ್ಲ. ಮತ್ತು ಇದು ಮೆಸ್ಕಿಟೋದು ನೆಟ್ ಇದೆ ಅಲ್ವಾ, ಇದನ್ನು ಅಷ್ಟೇ ಡೈಲಿ ಹಾಕೊಳ್ಳೇಬೇಕು, ಸೊಳ್ಳೆಗಳಿರುತ್ತೆ ಅಂತ ಅಂದ್ಬಿಟ್ಟು. ಪಾಪುಗೆ ಕಚ್ಬಿಟ್ಟಿತ್ತು ಒಂದು 2-3 ಸಲ. ಅವಾಗಿಂದ ನಾನು ಎವ್ರಿ ನೈಟು ಮೆಸ್ಕಿಟೋ ನೆಟ್ ಹಾಕೊಂಡೇ ಮಲ್ಕೊಳ್ಳೋದು. ಒಳ್ಳೆ ಗುಳ್ಳೆ ಥರ ಆಗ್ಬಿಟ್ಟಿರುತ್ತೆ, ಅದು ನೋಡೋಕ್ಕೆ ಆಗಲ್ಲ, ರೆಡ್ ಕಲರಲ್ಲೆಲ್ಲ ಇರುತ್ತೆ. ಆ್ಯಂಡ್ ಭಯನೂ ಕೂಡ ನನಗೆ, ಸೊಳ್ಳೆ ಎಲ್ಲ ಕಚ್ಚಬಾರ್ದಲ್ವಾ. ಹಂಗಾಗಿ ನಾನು ಗುಡ್ ನೈಟ್ದು ಅದೆಲ್ಲ ಬರುತ್ತಲ್ವ ಲಿಕ್ವಿಡು, ಅದೆಲ್ಲ ಯೂಸ್ ಮಾಡ್ತಾ ಇಲ್ಲ. ಅದನ್ನೆಲ್ಲ ಸ್ಮೆಲ್ನ ಪಾಪು ಕುಡಿಬಾರ್ದು, ಅದು ಏನಾದರೂ ಎಫೆಕ್ಟ್ ಆಗುತ್ತೇನೋ ಅಂತ ನನಗೆ ಸ್ವಲ್ಪ ಭಯ. ಅದಕ್ಕೆ ನಾನು ಅದನ್ನೆಲ್ಲ ಯೂಸ್ ಮಾಡಲ್ಲ. ಹಂಗಾಗಿ ಈ ಥರ ನೆಟ್ಟನ್ನೇ ಯೂಸ್ ಮಾಡ್ತೀನಿ. ಎವ್ರಿ ನೈಟ್ ಹಾಕ್ಕೊಂಡೇ ಮಲ್ಕೊಳ್ಳೋದು ಪಾಪು ಮತ್ತು ನಾನು. ಮಾರ್ನಿಂಗ್ ಎದ್ದ ತಕ್ಷಣ ಇದನ್ನೆಲ್ಲ ರಿಮೂವ್ ಮಾಡಿಬಿಡ್ತೀನಿ. ಆ್ಯಂಡ್ ಈ ಬೆಡ್ ಸ್ಪ್ರೆಡ್ಡು ಇದನ್ನೆಲ್ಲ ವಾಶ್ ಮಾಡೋದಕ್ಕೆ ಹಾಕ್ತೀನಿ. ಆ್ಯಂಡ್ ಪಾಪುಗೂ ಕೂಡ ಸಪ್ರೇಟ್ ಒಂದು ಬೆಡ್ಶೀಟ್ನ ಒದಿಸ್ತೀನಲ್ವ, ಅದು ಎಲ್ಲನೂ ವಾಶ್ ಮಾಡೋಕ್ಕೆ ಹಾಕ್ಬಿಡ್ತೀನಿ. ಪಾಪು ಅಂತೂ ಯೂರಿನ್ ಮಾಡ್ಕೊಳ್ಳೋದೇ ಇಲ್ಲ. ಅದು ಮಲ್ಕೊಳ್ಳುವಾಗ ಮಲಗಿದ್ದು ಎದ್ದಿದ ತಕ್ಷಣ ನಾನಾಗಿ ನಾನು ಮಾಡಿಸೋರ್ಗು ಮಾಡ್ಕೊಳ್ಳಲ್ಲ. ಅದು ಮಲ್ಕೊಂಡಿದ್ದಾಗಂತೂ ಬೆಡ್ ಮೇಲೆ ಮಾಡ್ಕೊಳ್ಳೋದೇ ಇಲ್ಲ. ಇವಾಗಲೇ ಈ ಥರ ಎಲ್ಲ ಚೇಂಜಸ್ ಆಗಿಬಿಟ್ಟಿದೆ ಪಾಪುದು. ತುಂಬ ಖುಷಿಯಾಗುತ್ತೆ ಅದನ್ನೆಲ್ಲ ನೆನೆಸ್ಕೊಂಡ್ರಾಗ. ನೈಟ್ ಯೂರಿನ್ ಪಾಸ್ ಮಾಡಿಸಿ ಮಲಗಿಸ್ಬಿಟ್ರೆ ಇನ್ನು ಬೆಳಗಿನ ಜಾವನೇ ನಾನೇ ಮಾಡಿಸ್ತೀನಿ. ಅಯ್ಯೋ ಪಾಪ ಇಷ್ಟೊತ್ತಾಗ್ಬಿಟ್ಟಿದೆಯಲ್ಲ ಇನ್ನೂ ಮಾಡ್ಕೊಂಡಿಲ್ಲ ಅಂತ ಅಂದ್ಬಿಟ್ಟು. ಅದಂತೂ ಮಲ್ಕೊಂಡಾಗ ಮಾಡ್ಕೊಳ್ಳೋದೇ ಇಲ್ಲ. ಅಷ್ಟು ಒಳ್ಳೆ ಬುದ್ಧಿ ಬಂದುಬಿಟ್ಟಿದೆ ಆವಾಗಲೇ ನನ್ನ ಮಗನಿಗೆ. ಆ್ಯಂಡ್ ಪಾಪುದು ಟಾಯ್ಸ್ ಎಲ್ಲನೂ ಕೂಡ ಬೆಡ್ ಮೇಲೆ ಇಟ್ಕೊತೀನಿ. ಜಾಸ್ತಿ ನಾವು ಬೆಡ್ ಮೇಲೆ ಆಟ ಆಡಿಸ್ತಾ ಇರ್ತೀವಿ. ಏನು ಗೊತ್ತಾ, ಕೆಳಗಡೆ ಎಲ್ಲ ಬಿಟ್ಟರೆ ಅದು ಒಡಿಸ್ಕೊಂಡ್ಬಿಡುತ್ತೆ. ಅದಕ್ಕೆ ನಾನು ಜಾಸ್ತಿ ಬೆಡ್ ಮೇಲೆ ಆಟ ಆಡಿಸ್ಕೊತೀನಿ. ಬಟ್ ಹುಷಾರಾಗಿ ನೋಡ್ಕೋಬೇಕು. ಇಲ್ಲೂ ಕೂಡ ಅದು ಅಂಬೆಗಳೆಲ್ಲ ಹಾಕಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸುತ್ತ ಪಿಲ್ಲೋ ಎಲ್ಲ ಜೋಡಿಸಿ ಪಾಪುನ ನೋಡ್ಕೊಳ್ಳೋದು. ಇದನ್ನೆಲ್ಲ ರೆಡಿ ಮಾಡಿ ಕ್ಲೀನ್ ಮಾಡಿಬಿಟ್ಟು ಅದನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ವಾಶ್ ಮಾಡೋಕ್ಕೆ ಹಾಕ್ಬಿಟ್ಟು ದೋಸೆ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದೆ. ಆ್ಯಕ್ಚುಲಿ ದೋಸೆ ಏನಂತ ಅಂದರೆ ಅನ್ನ ಜಾಸ್ತಿ ಆಗಿಬಿಟ್ಟಿತ್ತು. ಅನ್ನ ಇತ್ತು ಅಂತ ಅಂದ್ಬಿಟ್ಟು ದೋಸೆಗೆ ಹಾಕಿದ್ರೆ ಅದು ಇಡ್ಲಿಗೆ ಚೆನ್ನಾಗಿರುತ್ತೆ. ದೋಸೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ರು. ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ ದೋಸೆ. ಅದ್ರ ಜೊತೆಗೆ ಸ್ವಲ್ಪ ಪಡ್ಡು ಕೂಡ ಮಾಡಿಕೊಂಡು ಬೆಳಗ್ಗೆ ತಿಂದಿದ್ದಾಯಿತು. ಅಂದು ಹುರುಳಿಕಾಳು ಚಟ್ನಿ ಜೊತೆಗೆ ಪಡ್ಡು ಹಾಗೆ ದೋಸೆ, ಸ್ವಲ್ಪ ಒಂದೇ ದೋಸೆ ಮಾಡಿಕೊಂಡು ಊಟ ಮಾಡಿದ್ದಾಯಿತು. ಆ್ಯಂಡ್ ಪಾಪುದು ಬಟ್ಟೆ ಎಲ್ಲನೂ ವಾಶ್ ಮಾಡಿದೆ. ಇದನ್ನೆಲ್ಲ ಟೆರೆಸ್ ಮೇಲೆ ತೊಗೊಂಡೋಗಿ ಒಣಗಾಕ್ಬಿಟ್ಟು ಬಂದೆ. ತುಂಬ ಚೆನ್ನಾಗಿ ಬಿಸಿಲು ಬಂದಿತ್ತು. ಆ್ಯಂಡ್ ಈ ಬಟ್ಟೆಗಳೆಲ್ಲ ಹೊಸ್ದಾಗಿ ನಾನು ಬೈ ಮಾಡಿರೋದು ಮೀಶೋಯಿಂದ. ಇದ್ರದ್ದು ವೀಡಿಯೋನ ನಾನು ಮಾಡಿ ಶೇರ್ ಮಾಡಿದ್ದೀನಿ. ಯಾರಿಗಾರೋ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಆ್ಯಂಡ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತೂ. ಆಲ್ಮೋಸ್ಟ್ ನಾನು ನನ್ನ ಮಗನಿಗೆ ನ್ಯೂ ಬನ್ನಿಂದನೂ ತುಂಬ ಪರ್ಚೇಸ್ ಮಾಡಿರೋದು ಮೀಶೋಯಿಂದನೇ. ಆ್ಯಂಡ್ ಇನ್ನು ಗೆಸ್ಟ್ಗಳು ಯಾರಾದರೂ ಬರ್ತಾರಲ್ವ ಅವ್ರುಗಳಷ್ಟೇ ನನಗೆ ತಂದುಕೊಟ್ಟಿರೋದು ಪಾಪು ಬಟ್ಟೆಗಳನ್ನ. ಅದು ಬಿಟ್ಟರೆ ಎಲ್ಲ ಮೀಶೋಯಿಂದನೇ ನಾನು ಪರ್ಚೇಸ್ ಮಾಡಿರೋದು. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ. ಆ್ಯಂಡ್ ಮಧ್ಯಾಹ್ನ ಹಂಗೇ ಪಾಪುಗೆ ಎಣ್ಣೆ ಎಲ್ಲ ಹಚ್ಚಿ ಸ್ನಾನ ಮಾಡಿಸ್ಬಿಡ್ತೀನಿ ಬಿಸಿಲಿದ್ದಾಗೇನೆ. ಬೆಳಿಗ್ಗೆನೇ ಸ್ನಾನ ಮಾಡಿಸಲ್ಲ. ಇವಾಗಂತೂ ಚಳಿ ಜಾಸ್ತಿ ಇರೋದ್ರಿಂದ ಅಂತೂ ಬೆಳಗ್ಗೆ ಟೈಮ್ ಮಾಡಿಸೋದೇ ಇಲ್ಲ. ಈ ಆಯಿಲೆಲ್ಲ ಹಚ್ಚಿದಾಗ ಏನು ಗೊತ್ತಾ, ಸ್ವಲ್ಪ ಹೊತ್ತು ನೋಡ್ಕೊಳ್ಳೇಬೇಕು. ಫಸ್ಟ್ ಆದರೆ ಆಯಿಲ್ ಹಚ್ಚಿಸ್ಬಿಟ್ಟು ಮಲಗಿಸ್ಬಿಡ್ತಿದ್ದೆ. ಇವಾಗ ಆ ಥರ ಎಲ್ಲ ಆಗೋದೇ ಇಲ್ಲ. ನೋಡ್ಕೊಳ್ಬೇಕು, ಒಂದು 1/2 hour ಆದ್ರೂ ನೋಡಿಕೊಂಡು ಅಲ್ಲೇ ಸ್ನಾನ ಮಾಡಿಸ್ಬಿಡ್ಬೇಕು. ಆ್ಯಂಡ್ ನಾನೇ ಸ್ನಾನ ಎಲ್ಲ ಮಾಡಿಸ್ಕೊಳ್ಳೋದು ಕೂಡ ಪಾಪುಗೆ. ಒಂದು 3 months ಅದೆಲ್ಲ ನನಗೆ ಪ್ರಾಕ್ಟೀಸ್ ಆಗಿಬಿಡ್ತು. ನಾನೇ ಸ್ನಾನ ಮಾಡಿಸೋದು, ಆಯಿಲ್ ಹಚ್ಚೋದು, ಪಾಪುನ ಕೇರ್ ಮಾಡೋದೆಲ್ಲನೂ. ತುಂಬ ಖುಷಿ ಇದೆ ನನಗೆ ಆ ವಿಷಯಗಳಲ್ಲೆಲ್ಲ. ನನ್ನ ಮಗನ ನೋಡ್ಕೊಳ್ಳೋದ್ರಲ್ಲಿ ನನಗೇನು ಬೇಜಾರಿಲ್ಲ. ಆ್ಯಂಡ್ ಪಾಪುದು ಬಟ್ಟೆ ವಾಶ್ ಮಾಡ್ಕೊಳ್ಳೋದಾಗಲಿ ಎಲ್ಲದನ್ನು ನಾನೇ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಪಾಪುಗೆ ಸ್ನಾನನ 2 ದಿನ ಮಾಡಿಸ್ತೀವಿ ವಾರದಲ್ಲಿ. ತಲೆಗೆ ಸ್ನಾನನ ಗುರುವಾರ ಮತ್ತು ಸೋಮವಾರ 2 ದಿನ. ಆ್ಯಂಡ್ ಡೈಲಿ ಮೈಗೆ ಸ್ನಾನ ಮಾಡಿಸ್ತೀನಿ. ಆವಾಗ ಚಿಕ್ಕ ಪಾಪು ಆಗಿದ್ದಾಗ ಅದೇ ಚಿಕ್ಕ ಬಟ್ಟೆಗಳೆಲ್ಲ ಬರುತ್ತಲ್ಲ, ಆ ಬಟ್ಟೆಗಳೆಲ್ಲ ಕಟ್ತಿದ್ದಾಗ ಅವಾಗಿಂದನೂ ನಾನೇ ವಾಶ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಕೊಂಡೆ. ಒಂದು 3 months ನಾನು ಯಾರ ಸಪೋರ್ಟು ಕೂಡ ತೊಗೊಂಡಿಲ್ಲ. ನನಗೆ ಆ ಥರಲ್ಲೆಲ್ಲ ಏನು ಬೇಜಾರಿಲ್ಲ. ಏನು ಗೊತ್ತಾ, ಅದೇ ಪಾಟಿದ್ದು ಸ್ಮೆಲ್ಲು ಅದೆಲ್ಲ ಬೇರೆಯವ್ರದ್ದು ಅದೇನಾದ್ರು ಸ್ವಲ್ಪ ಸ್ಮೆಲ್ ಅಂತ ಅನಿಸಿದ್ರೆ ನನಗೆ ಒಂಥರ ವಾಮಿಟ್ ಬರೋ ಥರ ಸೆನ್ಸೇಷನ್ ಆಗ್ತಾಯಿತ್ತು. ಬಟ್ ಇವಾಗ ನನ್ನ ಮಗುಂದು ನಾನು ಮಾಡ್ಕೊಳ್ಳೋದ್ರಲ್ಲಿ ನನಗೆ ಯಾವ ಬೇಜಾರು ಇಲ್ಲ. ಆ ಥರ ಸೆನ್ಸೇಷನ್ ನನಗೆ ಆಗೋದು ಇಲ್ಲ. ನನಗೆ ಖುಷಿ ಇದೆ ನನ್ನ ಮಗುನ ನೋಡ್ಕೊತಿದ್ದೀನಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಈವನ್ ತಲೆಗೆ ಸ್ನಾನ ಮಾಡಿಸುವಾಗ ಕೂಡ ನಾನೇ ಮಾಡಿಸ್ಕೊಳ್ಳೋದು ಕಲ್ತ್ಕೊಂಡಿದ್ದೀನಿ. 3 months ನಾನೇ ಸ್ನಾನ ಮಾಡಿಸ್ಕೊಳ್ಳೋದು. ಆ ಟೈಮಲ್ಲಿ ಯಾರ್ದಾರ್ದು ಒಬ್ರದ್ದು ಹೆಲ್ಪ್ ಬೇಕು ಅಷ್ಟೇ.
ಅಷ್ಟೇ ತಲೆಗೆ ಸ್ನಾನ ಮಾಡಿಸ್ಬೇಕಾದ್ರೆ. ಅದು ಬಿಟ್ಟರೆ ಮೈಗೆ ಸ್ನಾನ ಎಲ್ಲ ನಾನೇ ಆರಾಮಾಗಿ ಮಾಡಿಸ್ಕೊಂಡ್ಬಿಡ್ತೀನಿ. ಆ್ಯಂಡ್ ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಒರೆಸ್ಕೊಂಡ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಿ ಬಂದು ಕೆಳಗಡೆ ಹೋಗಿಬಿಟ್ಟು ತುಳಸಿನ ಕಿತ್ಕೊಂಡು ಬರೋಣ ಅಂತ ಕೆಳಗಡೆ ಹೋಗಿದ್ದೆ. ಗುರುವಾರ ಅಲ್ವಾ, ಹಂಗಾಗಿ ರಾಯರಿಗೆ ಪೂಜೆ ಮಾಡಲೇಬೇಕು. ಇವಾಗಂತೂ ತುಳಸಿ ಎಲ್ಲ ಇರೋದ್ರಿಂದ ಇದನ್ನೆಲ್ಲ ಕಟ್ಬಿಟ್ಟು ಹಾರ ಥರ ಹಾಕಿ ಪೂಜೆ ಮಾಡ್ತಾ ಇದ್ದೀನಿ. ಇಲ್ಲಿ ಮನೆ ಪಕ್ಕ ಸ್ವಲ್ಪ ಜಾಗ ಇದೆ ಆ್ಯಂಡ್ ಅದು ನಮ್ಮ ರಿಲೇಟಿವ್ ಅವ್ರದ್ದೇ. ಬಟ್ ಏನಂತ ಅಂದರೆ ಅಲ್ಲಿ ಕೆಳಗಡೆ ಎಲ್ಲ ಮಣ್ಣು ಅದೆಲ್ಲ ಜಾಸ್ತಿ ಅಂತಂದರೆ ಕಲ್ಲುಗಳು ಈ ಥರ ಎಲ್ಲ ಒಂದ್ಸಲ ಕ್ಲೀನ್ ಮಾಡಿಸ್ಬಿಟ್ಟು ಹೂವಿನ ಗಿಡ ಇದೆಲ್ಲ ಹಾಕ್ಕೊಂಡ್ಬಿಟ್ರೆ ತುಂಬ ಹೂವುಗಳನ್ನ ಬೆಳ್ಕೊಬೋದು ನಾವೇನೇ. ಅದನ್ನು ಮಾಡಿಸ್ಕೊಡಿ ಅಂತ ಹೇಳ್ತಾ ಇದ್ದೀನಿ, ಅವ್ರು ಇನ್ನೂ ನನಗೆ ಮಾಡಿಸ್ಕೊಡ್ತಾ ಇಲ್ಲ. ಯಾವತ್ತಾದರೂ ಒಂದಿನ ಮಾಡಿಸ್ಬಿಟ್ಟು ಅಲ್ಲೆಲ್ಲ ಹೂವಿನ ಗಿಡ ಬೆಳೆಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ತುಳಸಿ ಎಲ್ಲ ಕಿತ್ಕೊಂಡು ಬಂದುಬಿಟ್ಟು ಅದನ್ನು ಸಣ್ಣದಾಗಿ ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೆ ಕೈಯಲ್ಲೇನೆ. ಏನಕ್ಕೆ ಅಂತಂದರೆ ನಮ್ಮ ಮನೇಲಿ ಇರೋದು ರಾಯರದು ಫೋಟೋ ಚಿಕ್ಕದಾಗೇ ಇದೆ, ಹಂಗಾಗಿ ಆಲ್ಮೋಸ್ಟ್ ಒಂದು 5 o'clock ಆಗಿಬಿಟ್ಟಿತ್ತು ನಾನು ಹೋಗಿ ತುಳಸಿ ಎಲ್ಲ ಕಿತ್ಕೊಂಡು ಬರೋಷ್ಟರಲ್ಲಿ. ಏನು ಗೊತ್ತಾ, ಪಾಪುಗೆ ಸ್ನಾನ ಮಾಡಿಸೋದು ಮತ್ತು ಅದು ಪಾಪು ಬಟ್ಟೆ ವಾಶ್ ಮಾಡೋದು, ಕಸ ಗುಡಿಸ್ಕೊಳ್ಳೋದು, ಮನೆ ಒರೆಸ್ಕೊಳ್ಳೋದು, ನಾನು ಫ್ರೆಶ್ ಅಪ್ ಆಗೋದು, ಇದೆಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ ಟೈಮ್ ಹೋಗೇ ಬಿಡುತ್ತೆ. ಸಂಜೆ ಟೈಮೇ ಪೂಜೆ ಮಾಡ್ಕೊಳ್ಳೋದು. ನನಗೇನು ಗೊತ್ತಾ, ಅರ್ಜೆಂಟಾಗಿ ಪೂಜೆ ಮಾಡ್ಕೊಳ್ಳೋದು, ಅಯ್ಯೋ ಒಟ್ಟಿನಲ್ಲಿ ಏನೋ ಮಾಡಿ ಮುಗಿಸ್ಬಿಡ್ಬೇಕಲ್ವಾ, ಆಗೋದ್ರೆ ಸರಿ ಅನ್ನೋ ಥರ ಇರೋದು ನನಗಿಷ್ಟ ಇಲ್ಲ. ಯಾವುದೇ ಕೆಲಸ ಆದ್ರೂ ನಿಧಾನ ಆದರೂ ಪರವಾಗಿಲ್ಲ, ನೀಟಾಗಿ ಆಗಬೇಕು ಅನ್ನೋದೇ ನನ್ನ ಇಂಟೆನ್ಷನು. ಕೆಲವೊಬ್ಬರು ಅರ್ಜೆಂಟ್ಲಿ ಮಾಡಿಬಿಡ್ತಾರೆ, ಹೆಂಗೆ ಬೇಕೋ ಹಂಗೆ ಮಾಡಿಬಿಟ್ಟು ಫಿನಿಶ್ಡ್, ಕೆಲಸ ಮುಗೀತು, ಅಯ್ಯೋ ನಾವು ಫಾಸ್ಟ್ ಇದ್ದೀವಿ, ನಾವು ಬೇಗ ಮಾಡ್ಕೊಂಡ್ಬಿಟ್ವಿ ಅನ್ನೋ ಥರ. ಕೆಲಸ ಬೇಗ ಆಗಲಿ ಅಂತ ಅಂದ್ಬಿಟ್ಟು ಹೇಗೆ ಬೇಕೋ ಹಾಗೆ ಮಾಡೋದು ನನಗಾಗಲ್ಲ. ಈಗಂತಲ್ಲ, ನನಗೆ ಅವಾಗಿಂದನೂ ಇದೇ ಥರನೇ, ಕೆಲಸ ನಿಧಾನ ಆದರೂ ಪರವಾಗಿಲ್ಲ, ನೀಟಾಗಿ ಆಗಿರಬೇಕು, ಅಷ್ಟೇ ನನ್ನ ಇಂಟೆನ್ಷನು. ಆ್ಯಂಡ್ ನಂದು ಸ್ಮಾಲ್ ಇಂಟ್ರೊಡಕ್ಷನ್ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಇರೋದು ನಾನು, ನನ್ನ ಹಸ್ಬೆಂಡು, ನಮ್ಮ ಮುದ್ದಾದ ಮಗ, ಹಾಗೆ ಅತ್ತೆ ಮಾವ, ಒಂದು ಅಜ್ಜಿ ಇದ್ದಾರೆ, ಮತ್ತು ನಮ್ಮ ನಾದಿ ಮಗಳೊಬ್ರು ಇದ್ದಾರೆ. ನಾವಿಷ್ಟು ಜನ ನಮ್ಮ ಮನೇಲಿ ಇರೋದು. ಆ್ಯಂಡ್ ಜಾಯಿಂಟ್ ಫ್ಯಾಮಿಲಿ. ನನ್ನ ಮಗನಿಗೆ ಇವಾಗ 8 ಮಂತ್ಸ್ ಬೇಬಿ ಜೊತೆಗೆ ನಾನು ಎಂಜಾಯ್ನ ಮಾಡ್ತಾಯಿದ್ದೀನಿ ಮದರ್ಹುಡ್ ಜರ್ನಿನ. ಆ್ಯಂಡ್ ವ್ಲಾಗ್ಸ್ನು ಕೂಡ ಮಾಡ್ತಾಯಿದ್ದೀನಿ. ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಆ್ಯಂಡ್ ನನ್ನ ವ್ಲಾಗಲ್ಲಿ ನೀವು ಏನೇನೆಲ್ಲ ನೋಡ್ಬೋದು ಅಂತಂದರೆ, ಕುಕ್ಕಿಂಗ್ಸ್ನ ನೋಡ್ಬೋದು, ಆ್ಯಂಡ್ ಟೈಲರಿಂಗ್ನ ನೋಡ್ಬೋದು, ಆ್ಯಂಡ್ ಬೇಬಿ ಕೇರ್ನ ಹೇಗೆ ಮಾಡ್ತೀನಿ ನಾನು ಅನ್ನೋದನ್ನೆಲ್ಲ ನೀವು ನೋಡ್ಬೋದು. ಇನ್ ಕೇಸ್ ನಿಮಗೆ ನನ್ನ ವೀಡಿಯೋಸ್ ಏನಾದರೂ ಸ್ವಲ್ಪನಾದ್ರು ಇಷ್ಟ ಆಗ್ತಿದ್ದೆ, ರೀಚ್ ಆಗ್ತಿದ್ದೀನಿ ಅನ್ನೋದಿದ್ದರೆ, ನಿಮ್ಗೆ ಏನಾದ್ರು ಕನೆಕ್ಟ್ ಆಗ್ತಿದೆ ಅನ್ನೋದಿದ್ದರೆ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಓಕೆನಾ. ನಾವಿರೋದು ಸಿಟಿಯಲ್ಲಿ. ಆ್ಯಂಡ್ ಹಸ್ಬೆಂಡ್ ವರ್ಕ್ ಮಾಡ್ತಾ ಇರೋದು, ಅವ್ರದ್ದು ಸೈಬರ್ ಇದೆ, ಓನ್ ಸೈಬರು, ಅದರಲ್ಲಿ ವರ್ಕ್ ಮಾಡ್ತಿದ್ದಾರೆ. ನಾನು ಸ್ಕೂಲ್ ಟೀಚರಾಗಿ ವರ್ಕ್ ಮಾಡ್ತಾಯಿದ್ದೆ. ಆ್ಯಂಡ್ ಇವಾಗ ಬೇಬಿನ ಕೇರ್ ಮಾಡಿಕೊಂಡು ನಾನು ಮದರ್ಹುಡ್ ಜರ್ನಿನ ಎಂಜಾಯ್ ಮಾಡ್ಕೊಂಡು ಮನೆಯಲ್ಲೇ ಇದ್ದೀನಿ. ತುಳಸಿ ಎಲ್ಲ ಕಟ್ಟಿ ಮುಗಿಸ್ಕೊಂಡು, ಆ್ಯಂಡ್ ಸ್ವಲ್ಪ ತುಳಸಿನೂ ಕೂಡ ಹಾಗೆ ಉಳಿಸ್ಕೊಂಡೆ. ಬೇರೆದು ಫೋಟೋಸ್ ಎಲ್ಲ ಇದ್ದಾವಲ್ಲ, ಅದಕ್ಕೂ ಇಡೋದಕ್ಕೆ ಬೇಕು ಅಂತ ಅಂದ್ಬಿಟ್ಟು. ಆ್ಯಂಡ್ ಇದ್ರ ಜೊತೆಗೆ ನಾನು ನಮ್ಮ ಗಿಡದಲ್ಲೇ ಬೆಳೆದಿರೋ ಹೂವು ಕೂಡ ಇತ್ತು, ದಾಸವಾಳ ಹೂವು. ಇದೆಲ್ಲ ಹೂವುಗಳು ನಮ್ಮ ಗಿಡದಲ್ಲೇ ಬೆಳೆದಿರೋದು. ಇದನ್ನು ಕೂಡ ಕಟ್ಕೊಂಡು ಹಾರ ಥರ ಹಾಕೋಣ ಅಂತ ಅಂದ್ಬಿಟ್ಟು ಇದನ್ನು ಕಟ್ಕೊತಾ ಇದ್ದೆ. ಸುಮ್ಮನೆ ಹಂಗೆ ಎಲ್ಲ ಇಟ್ಟರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ, ಹಾರ ಥರನಾದರೂ ಮಾಡಿ ಹಾಕಬೇಕು. ಹೂವು ಜಾಸ್ತಿ ಇತ್ತಲ್ವ, ಅದಕ್ಕೆ ಕಟ್ಟಿ ಇಟ್ಕೊತಾ ಇದ್ದೆ. ಇದನ್ನೆಲ್ಲ ಕಟ್ತಾ ಇದ್ನ ಈ ಟೈಮಲ್ಲೇ ಮನೆಗೆ ಗೆಸ್ಟ್ ಕೂಡ ಬಂದುಬಿಟ್ರು, ಯಾರೋ ಒಬ್ಬರು ಇನ್ವಿಟೇಷನ್ ಕೊಡೋದಕ್ಕೆ. ಅವ್ರು ಯಾರು ಅಂತ ನನಗೆ ಗೊತ್ತಿರಲಿಲ್ಲ, ಬಟ್ ಬಂದುಬಿಟ್ಟು ಸಡನ್ಲಿ. ಇದೇ ಥರ ಸಡನ್ಲಿ ಯಾವಾಗ ಯಾರು ಮನೆಗೆ ಬರ್ತಾರೆ ಅಂತ ಹೇಳೋಕ್ಕಾಗ್ತಾಯಿಲ್ಲ. ಏನಕ್ಕೆ ಅಂತ ಅಂದರೆ, ನಮ್ಮ ಅಪ್ಪ ಅವ್ರಿಗೆ ಹುಷಾರಿಲ್ಲ, ಅವರು ಬೆಡ್ ರಿಡನ್ ಆಗಿರೋದ್ರಿಂದ. ಮತ್ತು ನಮ್ಮ ಅಮ್ಮ ಅವ್ರಿಗೂ ತುಂಬಾ ಕೆಲಸ, ಪಾಪ ಅವ್ರನ್ನ ನೋಡ್ಕೊಳ್ಳೇಬೇಕು. ನಾವು ಮಗುನ ಹೆಂಗೆ ನೋಡ್ಕೊತಿದ್ದೀವೋ ಅದೇ ರೀತಿ ಅವ್ರನ್ನ ನೋಡ್ಕೊತಿರೋದು. ಸ್ನಾನ ಮಾಡಿಸೋದು, ಒಂದು ಅವ್ರನ್ನ ವಾಶ್ರೂಮ್ಗೆಲ್ಲ ಹೋಗಿದ್ರೆ ಕ್ಲೀನ್ ಮಾಡೋದು, ಇದೆಲ್ಲ ನನ್ನ ಹಸ್ಬೆಂಡ್ ಮಾಡ್ತಾರೆ. ತಿನ್ನಿಸೋದು ಅವ್ರಿಗೆ, ಇವಾಗ ತಿನ್ಸೋಕ್ಕೆಲ್ಲ ಆಗ್ತಾಯಿಲ್ಲ, ಅವ್ರಿಗೆ ಗಂಜಿನೇ ಕೊಡ್ತಾ ಇರೋದು, ಅದೆಲ್ಲ ಕೆಲಸ ಅಮ್ಮ ಮಾಡ್ತಾರೆ. ಮನೇಲಿ ಮಗುನ ನೋಡ್ಕೊಳ್ಳೋ ಥರ ಅವ್ರನ್ನೂ ನೋಡ್ಕೊಳ್ಳೋ ಥರ ಆಗಿದೆ ನಮ್ಮ ಪರಿಸ್ಥಿತಿ. ಬಟ್ ರಿಕವರಿ ಆದರೆ ಸಾಕು, ಅವ್ರು ಬೇಗ ಚೆನ್ನಾಗಾದರೆ ಸಾಕು ಅನ್ನೋದಷ್ಟೇ ನಾನು ಕೇಳ್ಕೊಳ್ಳೋದು. ನಿಮಗೆ ಇವಾಗ ನನ್ನ ಬಗ್ಗೆ ಆ್ಯಂಡ್ ನನ್ನ ಫ್ಯಾಮಿಲಿ ಬಗ್ಗೆ ಸ್ವಲ್ಪ ಆದರೂ ಗೊತ್ತಾಗಿದೆ ಅಂತ ಅಂದ್ಕೊತೀನಿ. ಇನ್ನು ಮುಂದೆ ನಾನು ವ್ಲಾಗ್ಸ್ನೆಲ್ಲ ಮಾಡ್ತಿದ್ದಾಗ ನೀವು ಅದನ್ನು ನೋಡ್ತಾ ಹೋಗ್ತೀರಾ, ಇನ್ನೂ ಗೊತ್ತಾಗುತ್ತೆ ಇನ್ ಡೀಟೇಲಾಗಿ ಹೇಗಿದೆ ನಮ್ಮ ಫ್ಯಾಮಿಲಿ ಅಂತ ಅಂದ್ಬಿಟ್ಟು. ಗುರುವಾರ ಅಂತ ಅಂದರೆ ನನಗೆ ಒಂಥರ ಸಂಭ್ರಮ ಸಡಗರ. ಇನ್ನು ಯಾವತ್ತಾದರೂ ಒಂದಿನ ನೆಕ್ಸ್ಟ್ ವ್ಲಾಗಲ್ಲಿ ನಾನು ರಾಯರ ಪವಾಡ ನಮ್ಮ ಜೀವನದಲ್ಲಿ ಹೆಂಗೆಲ್ಲ ಆಯಿತು ಅಂತ ಅಂದ್ಬಿಟ್ಟು ಫುಲ್ ಒಂದು ಸ್ಟೋರಿನೇ ಇದೆ. ಆ ಸ್ಟೋರಿನ ನಾನು ಯಾವತ್ತಾದರೂ ಶೇರ್ ಮಾಡ್ಕೊತೀನಿ. ಇರೋದ್ರಿಂದನೇ ನಾನು ಇವತ್ತು ಬದುಕಿರೋದು, ಅಂಡ್ ಈ ರೀತಿ ಚೆನ್ನಾಗಿ ಬದುಕ್ತಾ ಇರೋದು, ಒಂದು ಮಗುವಿನ ತಾಯಿಯಾಗಿತ್ಕೊಂಡು ಒಂದು ಒಳ್ಳೆ ಗಂಡನ್ನು ನಾನು ಪಡ್ಕೊಂಡಿದ್ದೀನಿ. ಆ್ಯಂಡ್ ಅದು ಖುಷಿ ನಂಗೆ ತುಂಬಾ ಇದೆ, ರಾಯರಿಂದನೇ ಎಲ್ಲ.
ಹೂವನ್ನೆಲ್ಲ ಕಟ್ಟಿ ಹಾರ ಮಾಡಿಕೊಂಡು ಹಾಗೆ ತುಳಸಿನೆಲ್ಲ ಕಟ್ಕೊಂಡು ರೆಡಿ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡಿಕೊಂಡೆ. ಆ ಪಿಂಕ್ ಕಲರ್ ಹೂವು ಇದೆಯಲ್ವಾ, ಅದು ಏನು ಗಣಗ್ಲೆ ಹೂವು ಅಂತ ಹೇಳ್ತಾರೆ, ಅದನ್ನು ನಾವು ರೆಗ್ಯುಲರಾಗಿ ಮನೆಗೆ ಹಾಕಿಸ್ಕೊತೀವಿ. ಗಿಡದಲ್ಲೂ ಇಷ್ಟು ಹೂವು ಬಿಡುತ್ತೆ, ಆದ್ರೂ ಅದನ್ನು ಕೂಡ ಹಾಕಿಸ್ಕೊತೀವಿ. ಅಂಗಡಿ ಪೂಜೆಗೂ ಹೂವು ಬೇಕು ಅಂತ ಅಂದ್ಬಿಟ್ಟು ಹಾಕಿಸ್ಕೊಳ್ಳೋದು. ಇವಾಗ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೆ. ರಾಯಿಗೆ ಫಸ್ಟು ದೀಪ ಹಚ್ತಾ ಇದ್ದೀನಿ. ತುಪ್ಪದ ದೀಪನೇ ಹಚ್ತಾ ಇದ್ದಿದ್ದು, ಇವತ್ತು ತುಪ್ಪ ದೀಪ ಹಚ್ತಿಲ್ಲ, ನಾರ್ಮಲ್ ದೀಪನೇ ಹಚ್ಚಿ ಪೂಜೆ ಮಾಡ್ತಾ ಇದ್ದೀನಿ. ತುಪ್ಪ ಖಾಲಿ ಆಗಿಬಿಟ್ಟಿತ್ತು. ಆ್ಯಂಡ್ ಹಾಲೆಲ್ಲ ರೆಗ್ಯುಲರಾಗಿ ಹಾಕಿಸ್ಕೊತಿದ್ದೀವಿ, ಅದರಲ್ಲಿ ತುಪ್ಪ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ದೀಪ ಹಚ್ಚೋದಕ್ಕೆ ಅಂತ ಅಂದ್ಬಿಟ್ಟು. ವಾರದಲ್ಲಿ ಒಂದಿನಾದರೂ ರಾಯರಿಗೆ ತುಪ್ಪ ದೀಪ ಹಚ್ಚಿ ಪೂಜೆ ಮಾಡಬೇಕು ನನ್ನ ಆಸೆ. ಆ್ಯಂಡ್ ನಾನು ಅವಾಗ ರಾಯರಿಗೆ ತುಪ್ಪ ದೀಪ ಹಚ್ಚಿ ಪೂಜೆ ಮಾಡ್ತಾ ಇದ್ದಿದ್ದು. ಮತ್ತು ಇವಾಗ ನಾನು ಕಾಮಾಕ್ಷಿ ದೀಪನ ಹಚ್ಕೊತಿದ್ದೀನಿ. ಕಾಮಾಕ್ಷಿ ದೀಪ ಏನು ಗೊತ್ತಾ, ಗಂಧದ ಕಡ್ಡಿಯಲ್ಲೇ ಹಚ್ಕೋಬೇಕು, ಅದನ್ನು ಮ್ಯಾಚ್ ಬಾಕ್ಸಲ್ಲಿ ಹಚ್ಕೋಬಾರ್ದು ಅಂತ ಹೇಳ್ತಾರೆ. ಗಂಧದ ಕಡ್ಡಿಯಲ್ಲೇ ಹಚ್ಕೊಂಡು ಪೂಜೆ ಮಾಡ್ಕೋಬೇಕು. ಆ್ಯಂಡ್ ಅದನ್ನು ಹಚ್ಕೊಳ್ಳುವಾಗ ಶ್ಲೋಕ ಕೂಡ ಒಂದು ಹೇಳ್ಕೋಬೇಕು. ನಾನು ಯಾವಾಗಲೂ ಶ್ಲೋಕ ಹೇಳ್ಕೊಂಡೆ ಆ ದೀಪನ ಹಚ್ಕೊಳ್ಳೋದು. ನಾನು ಯಾವ್ದು ಹೇಳ್ಕೊತೀನಿ ಅಂತಂದರೆ, ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪತ್ತಂ ಶತ್ರುಬುದ್ಧಿ ವಿನಾಶಂ ದೀಪಂ ಜ್ಯೋತಿ ನಮಸ್ತುತೆ. ಇದನ್ನು ನಾನು ಯಾವಾಗಲೂ ಹೇಳ್ಕೊಂಡೇ ದೀಪನ ಹಚ್ಕೊಳ್ಳೋದು. ನನಗೆ ಈ ಪೂಜೆ ಮಾಡೋದು ಮತ್ತು ಅಲಂಕಾರ ಮಾಡೋದು ಇದೆಲ್ಲ ತುಂಬಾ ಇಷ್ಟ. ನಮ್ಮ ಮನೆಯಲ್ಲಿ ಏನಾದ್ರೂ ಫಂಕ್ಷನ್ ಇರಲಿ, ಫಸ್ಟು ನನ್ನನ್ನು ಬಿಟ್ಬಿಡ್ತಾಯಿದ್ರು, ಪೂಜೆ ಮಾಡೋಗು ನೀನು, ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೀನೇ ಪೂಜೆ ಮಾಡ್ಕೊ ಅಂತ ಅಂದ್ಬಿಟ್ಟು ನಮ್ಮಮ್ಮ. ಅವ್ರಿಗೆ ನಾನು ಮಾಡೋ ಪೂಜೆ ಅಲಂಕಾರ ಮಾಡೋದು ಇದೆಲ್ಲ ತುಂಬ ಇಷ್ಟ ಅವ್ರಿಗೆ. ಆವಾಗಿಂದನೂ ನನಗೆ ಇದನ್ನು ಪೂಜೆ ಮಾಡೋದು ಇದೆಲ್ಲ ನನಗೂ ಅದು ಒಂಥರ ಅಭ್ಯಾಸ ಥರ ಆಗಿಬಿಡ್ತು. ಅವರು ನನಗೆ ಪೂಜೆ ಮಾಡೋಕ್ಕೆ ಬಿಟ್ಟು ನಾನೇ ಮನೇಲಿ ಪೂಜೆ ಮಾಡ್ತಿದ್ದಿದ್ದು. ನಮ್ಮಮ್ಮ ಏನೋ ಕೊಡುಮಗಳು ಹಿರಿ ಮಗಳು, ನೀನೇ ಪೂಜೆ ಮಾಡಬೇಕು, ಮನೆಗೆ ಪೂಜೆ ಮಾಡು ಅಂತ ಅಂದ್ಬಿಟ್ಟು ಪೂಜೆ ಕೆಲಸ ಏನೇ ಫಂಕ್ಷನ್ ಇದ್ದಾಗಲೂ ನನ್ನನ್ನೇ ಬಿಡ್ತಾ ಇದ್ದಿದ್ದು. ಹೂವು ಕಟ್ಟೋದೆಲ್ಲ ಇತ್ತಲ್ವ, ಇದೂ ಅಷ್ಟೇ ನನಗೆ ಅವರೇ ಕಲಿಸ್ಕೊಟ್ಟಿದ್ದು. ನನಗೆ ಆವಾಗ ಕಟ್ಟಕ್ಕೆ ಬರ್ತಾ ಇರಲಿಲ್ಲ. ಆ ಟೈಮಲ್ಲಿ ಏನು ಮಾಡ್ತಿದ್ದೆ ಗೊತ್ತಾ, ಪೇಪರ್ ಬರುತ್ತಲ್ವ, ಪೇಪರ್ನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಅದನ್ನು ಕಟ್ತಾ ಇದ್ವಿ ಹೂವು ಕಟ್ಟೋ ಥರ. ಆ ರೀತಿ ಕಟ್ಕೊಂಡು ನಾನು ಹೂವು ಕಟ್ಕೊಳ್ಳೋದನ್ನ ಕಲ್ತ್ಕೊಂಡಿದ್ದು. ಇವಾಗ ಹೂವೆಲ್ಲ ಫಾಸ್ಟಾಗೂ ಕೂಡ ಕಟ್ಕೊಳ್ಳೋದೆಲ್ಲ ಬರುತ್ತೆ ನನಗೆ. ಇವತ್ತು ರಾಯರಿಗೆ ಈ ರೀತಿ ಅಲಂಕಾರ ಮಾಡಿ ಪೂಜೆ ಮಾಡ್ಕೊಂಡಿದ್ದೆ. ಹೇಗೆ ಪೂಜೆ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ನಿಮಗೆ ನಾನು ಮಾಡಿರೋದು ಪೂಜೆ ಎಲ್ಲ ಇಷ್ಟ ಆಯಿತಾ ಅಂತ ಅಂದ್ಬಿಟ್ಟು. ಆ್ಯಂಡ್ ನಿಮಗೆ ನಮ್ಮ ಲೈಫ್ ಸ್ಟೋರಿ ಎಲ್ಲ ಏನಾದರೂ ನೋಡಬೇಕು ಹೇಗಿದೆ ಅಂತ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ, ಹಾಗೆ ಲೈಕ್ ಮಾಡಿ. ಓಕೆನಾ, ಪೂಜೆ ಎಲ್ಲ ಮಾಡಿ ಮುಗಿಸ್ತಾ ಇದ್ದೆ. ಅಷ್ಟರಲ್ಲಿ ಪಾಪುನು ಕೂಡ ಆಳಕ್ಕೆ ಸ್ಟಾರ್ಟ್ ಮಾಡಿತ್ತು. ಪಾಪುನ ಅಮ್ಮ ಎತ್ಕೊಂಡಿದ್ರು, ನೋಡ್ಕೊತಾ ಇದ್ರು. ನಾನು ಪೂಜೆ ಮಾಡ್ಕೊಳ್ತಾ ಇರೋದ್ರಿಂದ ಯಾರಾದರೂ ಒಬ್ಬರು ನೋಡ್ಕೊಳ್ಳೇಬೇಕು ಪಾಪುನ, ಇಲ್ಲ ಅಂತಂದರೆ ಕಷ್ಟ ಆಗಿಬಿಡುತ್ತೆ. ಇವಾಗಂತೂ ಅಂಬೆಗಳೆಲ್ಲ ಹಾಕೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಮೂವ್ ಆಗೋದೇ ಸ್ಟಾರ್ಟ್ ಆಗಿಬಿಟ್ಟಿದೆ. ಮಲಗಿಸಿದ್ರು ಸಾಕು ಬೇಗ ಮೂವ್ ಆಗೋಕ್ಕೆ ಶುರು ಮಾಡಿಬಿಟ್ಟಿದೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಏನಾದರೂ ಮಿಸ್ಟೇಕ್ ಇತ್ತು ಅಂತ ಅಂದ್ರೂ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ಓಕೆನಾ, ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಯಾರೆಲ್ಲ ಕೊನೆವರೆಗೂ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್.